ಏನಾಯ್ತು ಕೃಷ್ಣ? ರಾಧೆ ಆ ಕಡೆ ನೋಡಿದ್ಯಾ? ಇವರು ಬಜರಂಗಿ ಅಣ್ಣ ಅಲ್ವಾ? ನಂಗ್ ಅನಿಸ್ತಾ ಇದೆ ಈ ಬಜರಂಗಿ ಅಣ್ಣ ದನ ಮೇಯಿಸೋದ್ರ ಜೊತೆಗೇನೆ ಪಹರೆ ಕಾಯೋ ಕೆಲ್ಸಾನು ಮಾಡ್ತಾ ಇದ್ದಾರೆ. ದನ ಎಲ್ಲೋಯ್ತು? ಅಣ್ಣ ನನ್ಗನ್ಸ್ತಿದೆ ಬಜರಂಗಿ ಅಣ್ಣ ಅಪಾಯದಲ್ಲಿದ್ದಾರೆ. ಹಾ ಕೃಷ್ಣ, ನಾವು ಬಜರಂಗಿ ಅಣ್ಣಗೆ ಸಹಾಯ ಮಾಡ್ಬೇಕು. ನಡಿ ಅಣ್ಣ ನಡಿ. ಈ ಗಂಟೆ ಸದ್ದು ಇದು ಯಮುನೆ ತೀರದಿಂದ ಬರ್ತಿದೆ. ನಾವು ಅಲ್ಲಿಗೆ ಹೋಗೋಣ. ಬನ್ನಿ ಬನ್ನಿ ಬನ್ನಿ, ನಡೀರಿ. ಯಾರಿದ್ದೀರಾ? ಕಾಪಾಡಿ! ಅಣ್ಣ, ಅಪಾಯ ಹೊರಟೋಗಿದೆ. ಹಾ ಅಣ್ಣ, ನೀವು ಸುರಕ್ಷಿತವಾಗಿದ್ದೀರಾ? ಕೃಷ್ಣ, ಕೃಷ್ಣ, ಕಂದ, ಕಂದ, ಬಲರಾಮ. ಬಜರಂಗಿ, ಬಜರಂಗಿ ಏನಾಯ್ತು ನಿಂಗೆ? ಬಜರಂಗಿ ಯಾಕೇನು ಹೇಳ್ತಿಲ್ಲ? ಭಯದಿಂದ ಇವನಿಗೆ ಮಾತಾಡಕ್ಕಾಗ್ತಿಲ್ಲ. ಆದಷ್ಟು ಬೇಗ ಊರಿಗೆ ಕರ್ಕೊಂಡು ಹೋಗೋಣ. ಕೃಷ್ಣ, ನಾನ್ ಬೇಡ ಅಂದಮೇಲೂ ನೀನ್ ಹೇಗ್ ಬಂದೆ? ಉತ್ತರ ಕೊಡು. ಈಗ ಮನೆಗ್ ನಡಿ. ನಿನ್ನ ಒರಳಿಗೆ ಕಟ್ ಹಾಕ್ತೀನಿ. ಒಂದ್ ಕ್ಷಣಕ್ಕೂ ನಿನ್ನ ಬಿಡಲ್ಲ. ನಡಿ. ಅಲ್ಲಿ ನೋಡಿ, ನೀರಲ್ಲಿ ಏನೋ ಇದೆ. ಎಲ್ಲರೂ ಇಲ್ಲಿ ಬನ್ನಿ, ಅಲ್ಲಿ ಯಾವುದೋ ಪ್ರಾಣಿ ಇದೆ. ಹೀಗಿದ್ದ ಮಹಾನ್ ವೀರ ಪರಾಕ್ರಮಿ ಕಾಲನೇಮಿ. ಇವನ ಎದುರು ಪರಾಕ್ರಮ ಮತ್ತು ಶೌರ್ಯದಿಂದ ಸ್ವತಃ ಭಗವಂತನು ಚಕಿತನಾಗುತ್ತಾನೆ. ಅವನಂತಹ ಪ್ರತಿಭಾಶಾಲಿ ಮತ್ತು ಬಲಶಾಲಿ ಎಂದು ನಾನು ಅರ್ಥ ಮಾಡಿಕೊಂಡೆ ಕೇಶಿನಿ. ಇಂತಹ ಮಹಾನ್ ವೀರನ ಶೌರ್ಯಗಾಥೆಗಾಗಿ ಶಬ್ದವಲ್ಲ, ಬದಲಾಗಿ ಅವನ ಸಮ್ಮುಖ ಶತ್ರುಗಳ ಅವಶ್ಯಕತೆ ಬೇಕಾಗಿದೆ. ಮುಂದೇನಾಯಿತು ಕೇಶಿನಿ? ನನ್ನ ಉತ್ಸುಕತೆ ಹೆಚ್ಚಾಗುತ್ತಲಿದೆ. ಮುಂದೇನಾಯಿತು? ಸ್ವತಃ ನೋಡಿರಿ ಮಹಾರಾಜ. ಪ್ರತ್ಯಕ್ಷದರ್ಶಿಗೆ ಮಾರ್ಗದರ್ಶಿಯ ಅವಶ್ಯಕತೆ ಏನು? ನಿಲ್ಲು ಕಾಲನೇಮಿ. ನನ್ನನ್ನು ಕೊಲ್ಲುವ ಕನಸು ಕಾಣಬೇಡ. ನಾನು ದೇವತೆ. ದೇವತೆ ದೇವತೆಗಳು ಮೃತ್ಯುವನ್ನು ಮೀರಿರುತ್ತಾರೆ. ನನ್ನನ್ನು ಮುಕ್ತಿಗೊಳಿಸು. ಹೋಗಲು ಬಿಡು. ಯಾವ ಕಾರ್ಯವನ್ನು ಬ್ರಹ್ಮನು ನನಗೆ ನೀಡಿದ್ದಾನೋ ಅದನ್ನು ಮಾಡಲು ನನ್ನನ್ನು ಮುಕ್ತಿಗೊಳಿಸು. ಯಾವ ಬ್ರಹ್ಮದೇವನ ಬಗ್ಗೆ ಹೇಳುತ್ತಿರುವೆ ನೀನು? ಅವನ ಇರುವನ್ನೇ ನಾನು ಸ್ವೀಕರಿಸುವುದಿಲ್ಲ. ಮತ್ತು ಲಕ್ಷ್ಯಗೊಟ್ಟು ಕೇಳು, ಅವನು ನನಗೆಂದು ಮಹತ್ವಪೂರ್ಣನಲ್ಲ, ನೀನು ಕೂಡ. ಈ ಸಮಯ ನನಗೆ ಮಹತ್ವಪೂರ್ಣವು ಕೇವಲ ನಿನ್ನ ಶಿರ. ಅದನ್ನು ದೇಹದಿಂದ ಬೇರೆ ಮಾಡಬೇಕಷ್ಟೇ. ಹೇ ಪ್ರಭು, ಕಾಪಾಡಿ ಪ್ರಭು, ಕಾಪಾಡಿ, ಕಾಪಾಡಿ ಪ್ರಭು. ಹೇ ನಾರಾಯಣ, ಹೇ ಜಗತ್ಪತಿ, ಹೇ ಜಗತ್ತಿನ ರಕ್ಷಕ, ಹೇ ಪ್ರಭು, ನನ್ನನ್ನು ರಕ್ಷೆ ಮಾಡಿ. ಯಾವ ರೀತಿ ನೀವು ಗಜರಾಜನನ್ನು ಮೊಸಳೆಯಿಂದ ರಕ್ಷಿಸಿದಿರೋ ಅದೇ ರೀತಿ ಈ ಅಸುರನಿಂದ. ಆನಂದವಾಗುತ್ತಿದೆ ನಿನ್ನ ಕಣ್ಣ ಭಯ ನೋಡಿ ಇಂದ್ರ. ಮನೋಹಾರಿ, ಆಶಾತೀತ. ನನಗೆ ತಿಳಿದಿರಲಿಲ್ಲ ಈ ಭಯ ಇಷ್ಟೊಂದು ಸುಂದರವಿರುವುದೆಂದು. ಕಾಲನೇಮಿ,
ಇಂದ್ರದೇವನ ವಧೆ ಮಾಡಬೇಡ. ಒಂದೇ ಒಂದು ಅವಕಾಶ ಕೊಡು. ಅವಕಾಶ ಕೊಡಲೆ. ಅವಕಾಶವಲ್ಲ, ಶಿಕ್ಷೆ ಕೊಡುವೆ. ಮೃತ್ಯುದಂಡ. ವೀರ, ಸಾಹಸಿ, ನಿರ್ಭೀತ, ಇವನಿಗೆ ಯಾರೂ ಸಮರಿಲ್ಲ. ನೀವು ಅವರಿಗಿಂತ ಕಮ್ಮಿ ವೀರರಲ್ಲ ಮಹಾರಾಜ. ಸತ್ಯ ಹೇಳಿದೆ ಕೇಶಿನಿ. ಇಂದ್ರದೇವನ ವಧೆ ಮಾಡಬೇಡ. ಸಾಕು, ಮುಚ್ಚಿ ನಿಮ್ಮ ಬಾಯನ್ನು. ಅನ್ಯಥಾ ಇದು ಸಿದ್ಧವಾಗುತ್ತದೆ ನಿಮಗೆ ನಿಮ್ಮ ಜೀವನದ ಮೇಲೆ ಯಾವ ಮೋಹವೂ ಇಲ್ಲವೆಂದು. ಕಾಲನೇಮಿ, ನನಗೆ ಒಂದು ಅವಕಾಶ ನೀಡು. ಅವಕಾಶ ನೋಡಿ ಬಣ್ಣ ಬದಲಾಯಿಸೋ ವಂಚಕ. ಈಗ ಕೈ ಮುಗಿಯುವೆಯ? ಕಳಂಕ ನೀನು ಈ ಎಲ್ಲ ದೇವತೆಗಳಿಗೆ. ನಿನ್ನಂತಹ ಅಹಂಕಾರಿಗೆ ಜೀವಂತವಿರುವ ಯಾವ ಅಧಿಕಾರವೂ ಇಲ್ಲ. ಅದಕ್ಕಾಗಿ ನೀನು ಆಲಂಗಿಸಿರುವೆ ನಿನ್ನ ಮೃತ್ಯುವನ್ನು. ನನ್ನ ಪ್ರಭು ಶ್ರೀ ವಿಷ್ಣು, ಶ್ರೀ ವಿಷ್ಣು, ರಕ್ಷೆ ನೀಡಿ, ರಕ್ಷೆ ನೀಡಿ ಪ್ರಭು. ಯಾರ ಪ್ರಾರ್ಥನೆ ಮಾಡುವೆಯೋ ಮಾಡಿಕೋ. ಇಂದು ಕಾಲನೇಮಿಯ ಕೋಪದಿಂದ ನಿನ್ನನ್ನು ಯಾರು ರಕ್ಷಿಸಲಾರರು. ನಿಲ್ಲು ಕಾಲನೇಮಿ. ಪ್ರಭು ವಿಷ್ಣು ಇಲ್ಲಿಯೋ? ಗೋಕುಲದ ಜನರು ಕಾಳಿಂಗನ ಪುಣ್ಯಕ್ಷೇತ್ರದಲ್ಲ. ಇದಂತೂ ನನ್ನ ಶಕ್ತಿಗೆ ಅವಮಾನ. ಇವರ ಸ್ವತಂತ್ರ ಮತ್ತು ನಿರ್ಭೀತ ವಿಚಾರಗಳಿಗೆ ನಾನು ಇವರಿಗೆ ಆಶೀರ್ವಾದ ಕೊಡಬೇಕಲ್ಲ, ಅರ್ಥ ಮಾಡಿಸ್ಬೇಕು ಇವರಿಗೆ ಇವರ ಅಧಿಕಾರದ ಮಿತಿನ. ಜಗತ್ತಿನ ಜನರೇ ಕೇಳಿಸ್ಕೊಳ್ಳಿ, ನಾಗಗಳ ಸಮಯ ಈಗ ಪ್ರಾರಂಭ ಆಗಿದೆ. ಶೀಘ್ರ, ಅತಿ ಶೀಘ್ರ ಪೂರ್ತಿ ಜಗತ್ತಲ್ಲಿ ನಾಗವಂಶದ ಸಾಮ್ರಾಜ್ಯ ಇರುತ್ತೆ. ಮತ್ತು ಇದರ ಎಲ್ಲಾ ಪ್ರಾಣಿಗಳು ನನ್ನ ದಾಸರು. ಹಾಗೂ ಗೋಕುಲ ನೀನು, ನಿನ್ನನ್ನಂತೂ ನಾನು ಪೂರ್ತಿ ಸುಟ್ಟಾಕ್ತೀನಿ ನನ್ನ ವಿಷದ ಜ್ವಾಲೆಯಿಂದ. ಗೋಕುಲವಾಸಿಗಳೇ, ಎಲ್ರೂ ಶಾಂತರಾಗಿ. ನನಗೆ ನಿಮ್ ಕಷ್ಟ, ಆತಂಕ ಅರ್ಥ ಆಗತ್ತೆ. ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋದು ನನಗೆ ಗೊತ್ತು. ಆದರೆ ನಾವೆಲ್ಲ ಸೇರ್ಕೊಂಡು ಇದ್ರ ಪರಿಹಾರನ ಖಂಡಿತ ಹುಡ್ಕೋಣ. ಯಾರೂ ಗಾಬರಿ ಆಗ್ಬೇಡಿ. ಇಂಥ ವಿಚಿತ್ರ ಪರಿಸ್ಥಿತಿಲಿ ನಮ್ಗೆ ಧೈರ್ಯ ಮತ್ತೆ ನಂಬಿಕೆ ಇರಬೇಕಾದ್ದು ಮುಖ್ಯ. ಎಲ್ಲ ಸೇರಿ ಒಗ್ಗಟ್ಟಾದ್ರೆ ಮಾತ್ರ ನಾವೀ ಸಮಸ್ಯೆನ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ವೃಷಭಾನಣ್ಣ, ನಾವು ಈ ಕಷ್ಟನ ಎದುರಿಸಿ ಗೆಲ್ಲೋದಕ್ಕಾಗಲ್ಲ. ನಮ್ಗೆ ಸಾವು ಬರೋದಂತೂ ಖಂಡಿತ. ಯಾಕಂದ್ರೆ ಕಂಸ ನಮ್ಗಿಂತ ಬಹಳ ಶಕ್ತಿಶಾಲಿ ಮತ್ತು ಮಾಯಾವಿ. ನಾವು ಅವನ್ನ ಮೀರೋದಕ್ಕಾಗೋದಿಲ್ಲ. ನನಗಂತೂ ಅನುಮಾನ ಇಲ್ಲ, ನಮ್ಮನ್ನ ಸರ್ವನಾಶ ಮಾಡೋದಕ್ಕೆ ಈ ಮಾಯಾವಿ ಜೀವನ ಅವನೇ ಕಳ್ಸಿರೋದು. ನಾವು ಅವನ್ನ ಎದುರಾಕೊಳ್ಳೋ ಬದಲು ನಾವು ಅವನ ಹತ್ರ ಕ್ಷಮೆ ಕೇಳೋಣ. ಅವನೇನೇ ಹೇಳಿದ್ರು ಅದನ್ನ ಮಾಡೋದಕ್ಕೆ ನಾವು ತಯಾರಾಗೋಣ. ಹೌದು, ಈ ಸರಿಯಾಗಿದೆ. ಹೌದು ಹೌದು. ಗೋಕುಲ ಜನರೇ, ನಿಮಗೇನನ್ಸತ್ತೆ? ಶರಣಾಗೋದ್ರಿಂದ, ಕ್ಷಮೆ ಕೇಳೋದ್ರಿಂದ ಅವನು ದಯೆಯ ಮಳೆ ಸುರಿಸೋದಕ್ಕೆ ಪ್ರಾರಂಭ ಮಾಡ್ತಾನ? ಯಾವತ್ತೂ ಇಲ್ಲ. ಎಲ್ಲರೂ ಕೇಳಿ, ವೃಷಭಾನು ನಿಜ ಹೇಳ್ತಿದ್ದಾನೆ. ಶರಣಾಗೋದ್ರಿಂದ ಅವನು ನಮ್ಮ ಮೇಲೆ ದಯೆ ತೋರ್ಸಲ್ಲ, ಇನ್ನೂ ಕ್ರೂರಿ ಆಗ್ತಾನೆ. ಅದಕ್ಕೆ ನಾವು ಅವನ ಹತ್ರ ಕ್ಷಮೆ ಕೇಳಲ್ಲ. ನಾವು ಈ ಅಪಾಯನ ಎದುರಿಸ್ತೀವಿ. ನಾವು ಇದಕ್ಕೂ ಮೊದಲು ಎಂತೆಂತ ರಾಕ್ಷಸರನ್ನ ಎದುರಿಸಿದೀವಿ. ಇಲ್ಲ ನಂದ, ಗುರುದೇವ, ನೀವು ಅವನನ್ನು ಎದುರಿಸಲಾಗುವುದಿಲ್ಲ. ಪ್ರಣಾಮಗಳು. ಪ್ರಣಾಮಗಳು. ಕಲ್ಯಾಣವಾಗಲಿ ಗುರುದೇವ. ಕ್ಷಮಿಸ್ಬೇಕು, ಆದ್ರೆ ಈ ಮೊದಲು ನಾವು ಗೋಕುಲದ ಜನರು ರಾಕ್ಷಸರನ್ನ ಎದುರಿಸಿದೀವಿ.
ಈಗ ಯಾಕಾಗಲ್ಲ? ಏಕೆಂದರೆ ಅವನು ಅಸುರನಲ್ಲ, ಅವನು ನಾಗ. ಕಂಸನಿಂದ ಕಳಿಸಲ್ಪಟ್ಟ ನಾಗವಂಶದ ಎಲ್ಲಕ್ಕಿಂತ ಕ್ರೂರ, ಘಾತಕ, ವಿಷಧರ ನಾಗ ಅವನು. ಇನ್ನು ನಾವು ಗೋಕುಲದಲ್ಲಿರೋದು ಸುರಕ್ಷಿತ ಅಲ್ಲ. ಗೋಕುಲ ಬಿಟ್ಟು ಹೋಗೋದೇ ಒಳ್ಳೇದು ಅನ್ನಿಸ್ತಿದೆ. ನಾನಂತೂ ಇವತ್ತೇ ಗೋಕುಲ ಬಿಟ್ಟು ಹೊರಟು ಬಿಡ್ತೀನಿ. ಹೌದು, ನಾವಿಲ್ಲಿರೋದು ಸುರಕ್ಷಿತ ಅಲ್ಲ. ನಾವೆಲ್ಲಾದ್ರೂ ಬೇರೆ ಕಡೆ ಹೊರಟೋಗೋಣ. ಇರಕ್ಕಾಗಲ್ಲ ಇಲ್ಲಿ. ಗೋಕುಲ ಚಂದ್ರೆ ಓಡೋಗೋದು ಪುಕ್ಕಲ್ತನ. ಪ್ರಣಾಮ ಗುರುದೇವ. ಆಯುಷ್ಮಾನ್ ಭವ. ಎಲ್ಲಿ ಹೋಗ್ತಿದ್ದೀರ ನೀವೆಲ್ರು? ನಾವು ಎಲ್ಲಾದ್ರೂ ಹೊರಟು ಹೋಗ್ತೀವಿ, ಆದ್ರೆ ಇನ್ನು ಇಲ್ಲಿ ಇರೋದಕ್ಕಾಗೋದಿಲ್ಲ. ನಾನು ನನ್ನ ಗೆಳೆಯನ್ ಮನೆಗೆ ಹೋಗ್ತೀನಿ. ನಾನು ನನ್ನ ಮಗಳು ಮನೆಗೆ ಹೊರಟೋಗ್ತೀನಿ. ನಾನಂತೂ ನಮ್ಮ ಅತ್ತೆ ಮನೆಗೆ ಹೊರಟೋಗ್ತೀನಿ. ಅಲ್ಲೇ ಇದ್ಬಿಡ್ತೀನಿ. ನಿಮ್ ಎಲ್ಲರ ಬುದ್ಧಿನೂ ಕಳ್ಬೆಕ್ಕಿನಾಗೇನೆ. ಅದು ಕಣ್ಮುಚ್ಕೊಂಡ್ ಹಾಲ್ ಕುಡಿಯುತ್ತೆ ಮತ್ತೆ ಯೋಚಿಸುತ್ತೆ ಅದನ್ನ ಯಾರು ಕೂಡ ನೋಡಿಲ್ಲ ಅಂತ. ನೀವು ಹಾಗಿಲ್ಲ ಅನ್ನೋದು ನನ್ಗೆ ಅರ್ಥ ಆಗ್ಬೇಕು. ಹೇಳಿ ಎಲ್ರು ನನ್ಗೆ, ಹೇಳಿ ನನ್ಗೆ. ಅದರ ಅರ್ಥ ಏನು? ಇದ್ರ ಅರ್ಥ ಬೆಕ್ಕಾಗೋಡ್ಬೇಡ, ಹುಲಿ ಆಗ್ಬೇಕು. ಅದು ಕೊನೆ ಸಮಯದವರೆಗೂ ಅಪಾಯನ ಎದುರಿಸ್ತಿರತ್ತೆ ಮತ್ತೆ ಅಪಾಯದ ಮೇಲೆ ಗೆಲುವು ಪಡ್ಕೊಳ್ಳುತ್ತೆ. ಓಡೋಗೋದು ಪರಿಹಾರ ಅಲ್ಲ ಗೋಕುಲ ಚಂದ್ರೆ, ಜೀವನದಲ್ಲಿ ಎದುರಿಸೋದೇ ಪರಿಹಾರ. ಯಾಕಂದ್ರೆ ಸಂಕಟ ಮತ್ತೆ ಸಮಸ್ಯೆ ಹೇಗಂದ್ರೆ ಅವು ಹಗಲು ರಾತ್ರಿ ಆಗಿ ಇವು ಬರ್ಬೇಕಂದ್ರೆ ಎಲ್ಲಾದ್ರೂ ಯಾವತ್ತಿದ್ರೂ ಬಂದ್ಬಿಡುತ್ತೆ. ಮತ್ತೆ ನನ್ನ ಅಮ್ಮನೂ ಹೇಳ್ತಾಳೆ, ಜಗತ್ತಲ್ಲಿ ಯಾವ್ದೇ ಜಾಗನೂ ಸಂಕಟ ಮತ್ತೆ ಸಮಸ್ಯೆ ಇಲ್ದೆ ಇರೋದಿಲ್ಲ. ಮತ್ ಈಗ ನಾವೇನ್ ಮಾಡೋದು? ಎಲ್ಲದಕ್ಕೂ ಮೊದ್ಲು ನಿಮ್ಮೊಳಗೆ ಕೂತಿರೋ ಶತ್ರು ಮತ್ತು ಭಯನ ಓಡಿಸಿ. ಯಾಕಂದ್ರೆ ಅದು ರೋಗದಾಗೇನೆ. ಎಲ್ಲಿವರೆಗೂ ಇರುತ್ತೋ ನಿಮ್ಮ ಶಕ್ತಿ, ನಿಮ್ಮ ನಂಬಿಕೆ, ನಿಮ್ಮ ಧೈರ್ಯವನ್ನ ದುರ್ಬಲ ಮಾಡ್ತಿರತ್ತೆ. ಬಲ ಮತ್ತು ಬುದ್ಧಿ ಇದ್ರೂ ಕೂಡ ನಿಮ್ಮನ್ನ ಯಾವತ್ತೂ ಶಕ್ತಿವಂತ ಮತ್ತು ಬುದ್ಧಿವಂತ ಆಗೋಕ್ ಬಿಡಲ್ಲ. ಆದ್ರೆ ಖಂಡಿತವಾಗಿ ಗೋಕುಲ ಬಿಟ್ಟು ಹೋಗುವಂತ ನಿರ್ಧಾರ ನಿಮ್ಮ ವಿವೇಕದಲ್ಲ, ಬದಲಾಗಿ ನಿಮ್ಮ ಭಯದಷ್ಟೇ. ಕೃಷ್ಣ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ನಮ್ಗೆ ತುಂಬಾ ಭಯ ಆಗಿದೆ ಕೃಷ್ಣ. ಅಣ್ಣ, ಒಂದೇ ಬೆರಳು ಯಾವಾಗ್ಲೂ ದುರ್ಬಲವಾಗಿರುತ್ತೆ. ಅದನ್ನ ಒಬ್ಬ ಬಾಲಕನು ಮುರ್ತಾಕ್ಬೋದು. ಆದ್ರೆ ಅದೇ ಬೆರಳು ಯಾವಾಗ ಎಲ್ರ ಜೊತೆ ಸೇರ್ಕೊಂಡು ಮುಷ್ಟಿಯಾಗಿರುತ್ತೋ ಆಗ ಅದ್ರ ಪ್ರಹಾರದ ದೊಡ್ಡ ಪೈಲ್ವಾನನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಯೋಚಿಸಿ, ಇಷ್ಟೊಂದು ಜನರ ಮುಷ್ಟಿಯ ಪ್ರಹಾರ ಆ ಕಾಳಿಂಗನಾಗನ ತಲೆ ಮೇಲೆ ಬಿದ್ದಾಗ ಆಗ ಅವನ ಅವಸ್ಥೆನು? ಹೌದು, ಸತ್ಯ. ಹೌದು, ಸತ್ಯ. ಅದಕ್ಕಾಗಿ ಭಯನ ತ್ಯಾಗ ಮಾಡಿ ಗಟ್ಟಿಯಾಗಿ ನಿಂತ್ಕೊಳ್ಳಿ. ಮತ್ತೆ ನಾನ್ ನಿಮ್ಗೆ ವಚನ ಕೊಡ್ತೀನಿ, ಯಾವಾಗ ಕಾಳಿಂಗನಾಗನ ಎದುರಿಸೋ ಸಮಯ ಬರುತ್ತೋ ಆಗ ಎದುರಿಸೋಂತರ ಸಾಲಲ್ಲಿ ಎಲ್ರಕ್ಕಿಂತ ಮುಂದೆ ನಾನ್ ನಿಂತ್ಕೊಂಡಿರ್ತೀನಿ. ಕೃಷ್ಣ, ನಿಜವಾಗ್ಲೂ ನೀನು ನಮ್ಮೆಲ್ಲರ ರಕ್ಷಕ, ನಮ್ಮೆಲ್ಲರ ಬೆಳಕು ನೀನು. ಕೃಷ್ಣ ನಮ್ಮನ್ನ ಕಾಪಾಡ್ತಾನೆ. ಹೌದು ಕೃಷ್ಣ, ನೀನೇ ನಮ್ಮ ರಕ್ಷಕ ಕೃಷ್ಣ. ನೀನೇ ನಮ್ಮನ್ನ ರಕ್ಷಣೆ ಮಾಡಬೇಕು. ನೀನೇ ನಮ್ಮ ರಕ್ಷಕ ಕೃಷ್ಣ. ಏನು ಮಾಡಬಾರ್ದು ಕೃಷ್ಣ. ನನ್ ಕಂದ ಹಾಗೆಲ್ಲ ಏನು ಮಾಡಲ್ಲ. ಅವನ್ ಯಾರ ರಕ್ಷಣೆನೂ ಮಾಡಲ್ಲ. ರಕ್ಷಣೆ ಭಗವಂತ ಮಾಡೋದು, ಮತ್ತೆ ನನ್ನ ಕಂದ ಭಗವಂತ ಅಲ್ಲ. ಇವ್ ನನ್ನ ಕಂದ, ನನ್ನ ಮಗ. ಆ ಕಾಳಿಂಗನಾಗನ ಹತ್ರ ಇವನು ಹೋಗಲ್ಲ, ಹೋಗೋಕ್ ಬಿಡೋದು ಇಲ್ಲ ನಾನು. ಆದ್ರೆ ನಂದರಾಣಿ, ಕೃಷ್ಣ ವೀರಬಾಲಕ. ಅವನು ಪೂತನಿ, ಬಕಾಸುರು, ಅಗಾಸುರನಂತ ದುಷ್ಟರನ್ನ ಕೊಂದಿದ್ದಾನೆ. ಹಾಗಾಗಿ ಇದನ್ನು ಕೂಡ ಸಾಕು, ಮತ್ತೆ ಇಂಥ ಮಾತಾಡಬೇಡಿ ನೀವು. ಇಲ್ದಿದ್ರೆ ನಾನು ಶಿಷ್ಟಾಚಾರನ್ ಮರಿಬೇಕಾಗತ್ತೆ. ಇಡೀ ಗೋಕುಲದಲ್ಲಿ ಒಂದೇ ಮಗು ಇರೋದಾ? ನಿಮಗೂ ಒಬ್ಬ ಮಗ ಇದ್ದಾನಲ್ಲ, ಅವನನ್ನ ಯಾಕೆ ಕಳ್ಸೋದಿಲ್ಲ? ನನ್ ಕಂದನ ಹಿಂದೆ ಯಾಕೆ ಬಿದ್ದಿದ್ದೀರಾ ನೀವೆಲ್ಲರೂ ಈ ರೀತಿ? ನಿಮ್ಮ ಮಗ ಕೃಷ್ಣನಲ್ಲಿ ದಿವ್ಯ ಶಕ್ತಿ ಇದೆ ನಂದರಾಣಿ. ಹಾ ಅಮ್ಮ, ನಂಗ್ ಪೂರ್ತಿ ನಂಬಿಕೆ ಇದೆ. ನಾನು ಆ ವಿಶಾಲವಾದ ವಿಷನಾಗನ್ನ
ಸಾಯಿಸ್ತೀನಿ. ಸಾಕು ಕೃಷ್ಣ, ಸುಮ್ನಿರು. ನಿನ್ನ ವೀರತ್ವ ತೋರಿಸೋ ಅವಶ್ಯಕತೆ ಏನಿಲ್ಲ. ನೀನೊಬ್ಬ ಪುಟ್ಟ ಬಾಲಕ ಅಷ್ಟೇ. ನಿನ್ ಮನ್ಸಿಗೆ ಬಂದಿದ್ದನ್ನೆಲ್ಲ ಮಾಡೋಕ್ಕಾಗಲ್ಲ. ನಿನ್ನ ಅಮ್ಮ ನಾನು. ಮತ್ತೆ ನೀನ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನಾನ್ ನಿನಗೆ ಹೇಳ್ತೀನಿ. ಮನೆಗ್ ನಡಿ. ಅಮ್ಮ, ನೀನೀ ಕೋಣೆಯಿಂದ ಎಲ್ಲಿಗೂ ಹೋಗೋ ಹಾಗಿಲ್ಲ ಇವತ್ತಿಂದ. ಭೋಜನ, ನೀರು ಎಲ್ಲ ನಿನಗಿಲ್ಲೇ ಸಿಗತ್ತೆ. ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೆ ನೀನು ಉದ್ದಟನೆ ಆಗ್ತಾ ಇದೆಯಲ್ಲ. ನಂದ್ರಾಣಿ ತುಂಬಾ ಸಿಟ್ಟಲ್ಲಿದ್ದಾರೆ. ಇನ್ನು ಕೃಷ್ಣ ಹೊರಗೆ ಬರೋದಿಲ್ಲ. ಅವನ ನೋಡೋದಕ್ಕೆ, ಅವನ ಹತ್ರ ಮಾತಾಡೋದಕ್ಕೆ ಅದಿನ್ನೂ ಎಷ್ಟು ಕಾಲ ಕಾಯ್ಬೇಕೋ ಏನೋ. ಅಮ್ಮ, ನನ್ ಮಾತ್ ಕೇಳಮ್ಮ. ನಿನ್ ಯಾವ ಮಾತನ್ನು ಕೇಳೋಳಲ್ಲ ನಾನು. ಇಡೀ ಗೋಕುಲದಲ್ಲಿ ಕೇವಲ ನೀನೊಬ್ನೇ ವೀರ ಅಲ್ಲ, ಇನ್ನೂ ಜನರಿದ್ದಾರೆ. ಯಾರು ಏನ್ ಮಾಡ್ಬೇಕು ಅದನ್ನ ಅವರೇ ಮಾಡ್ಲಿ. ಆದ್ರೆ ನೀನಿಲ್ಲಿಂದ ಹೊರಗೆ ಹೋಗೋ ಹಾಗಿಲ್ಲ. ಅಮ್ಮ, ನೀನೇ ಅಲ್ವಾ ನನ್ ಕಳ್ಸಿದ್ದು ಜನರ ಸುಖ ದುಃಖದಲ್ಲಿ ಅವ್ರ ಜೊತೆಗಿರ್ಬೇಕು ಅಂತ. ಅದಕ್ಕಾಗಿ ನಾನು ಹೋಗಿದ್ದು. ಕಂದ, ನಿನಗ್ ನನ್ನ ಈ ಮಾತ್ ನೆನ್ಪಿದೆ. ಆದ್ರೆ ನಿನಗೆ ಈ ಮಾತ್ ನೆನ್ಪಿಲ್ವಾ? ಮಕ್ಕಳು ಯಾವ್ದೇ ಕೆಲ್ಸ ಮಾಡೋಕ್ಕೂ ಮುಂಚೆ ಅಪ್ಪ ಅಮ್ಮನ ಆಜ್ಞೆ ತಗೋಬೇಕು ಅಂತ. ಯಾಕೆ ನೆನ್ಪಿರುತ್ತೆ ಹೇಳು? ಈಗಂತೂ ನೀನ್ ಮುಗ್ಧ ಬಾಲಕ ಅಲ್ವಲ್ಲ. ಈಗ ನೀನ್ ದೊಡ್ಡೋನಾಗಿದ್ಯಾ ಅಲ್ವಾ? ಅದಕ್ಕೆ ನೀನ್ ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀಯ. ಆದ್ರೆ ನನ್ ಒಂದ್ ಮಾತ್ ನೆನ್ಪಿಟ್ಕೊ, ನಾನ್ ಬದುಕಿರೋವರೆಗೂ ಅಂಥ ಅಪಾಯ ಇರೋ ಜಾಗಕ್ಕೆ ನಿನ್ನ ಯಾವತ್ತೂ ಹೋಗಕ್ ಬಿಡಲ್ಲ. ಮತ್ತೆ ನೀನೇನಾದ್ರೂ ಹೋದ್ರೆ ಆಗ ನೋಡು ನೀನು. ಆದ್ರೆ ಅಮ್ಮ, ನನ್ ಮಾತಾದ್ರೂ ಕೇಳು. ಇಲ್ಲ ಕಂದ, ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀಯ. ಸಮಾಜ, ಜಗತ್ತು ಎಲ್ಲ ನಿನ್ ಪಾಲಕ್ ತುಂಬಾ ಮುಖ್ಯ. ಆದ್ರೆ ಅಮ್ಮನ್ ಮಾತಿಗೆ ಯಾವ ಬೆಲೆನೂ ಇಲ್ಲ. ಆದ್ರೆ ಇವತ್ ಒಂದ್ ಮಾತನ್ನ ಸರಿಯಾಗಿ ತಿಳ್ಕೊ. ಇವತ್ತಿನ ನಂತರ ಅಮ್ಮನ ಆಜ್ಞೆ ಇಲ್ದೆ ನೀನ್ ಈ ಕೋಣೆಯಿಂದ ಹೊರಗೆ ಹೋದ್ರೆ ಆಗ ನಿನ್ನ ಅಮ್ಮನ ನಿರ್ಜೀವ ಮುಖ ನೋಡ್ತೀಯ. ಅಮ್ಮ, ನನ್ ಮಾತ್ ಕೇಳು. ಅಮ್ಮ, 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 ನನ್ ಮಾತಾದ್ರೂ ಕೇಳಿಸ್ಕೊ. ಅಮ್ಮ, 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 ಬಾಗ್ಲು ತೆಗಿ ಅಮ್ಮ. ನನ್ ಕಂದ ನಾನ್ ಎಷ್ಟು ಪ್ರೀತಿಸ್ತೀನೋ ಅದಕ್ಕಿಂತ ಹೆಚ್ಚು ಪ್ರೀತಿ ನನ್ನ ಕಂದ ನನ್ ಮೇಲಿಟ್ಟಿದ್ದಾನೆ. ಅಮ್ಮ, ನನ್ ಗೊತ್ತಿರ್ಲಿಲ್ಲ ನನ್ ಕೆಲ್ಸದಿಂದ ನಿಂಗಿಷ್ಟು ದುಃಖ ಆಗುತ್ತೆ ಅಂತ. ಗೊತ್ತಿದ್ದಿದ್ರೆ ನಾನ್ ನಿಜವಾಗ್ಲೂ ಹೊರ್ಗೋಗ್ತಿರ್ಲಿಲ್ಲ. ಆದ್ರೆ ನಾನ್ ನಿಂಗೆ ಇವತ್ತು ವಚನ ಕೊಡ್ತೀನಿ ಅಮ್ಮ. ನಾನ್ ನಿನ್ನ ಕೇಳ್ತೇನೆ, ಯಾವತ್ತೂ ಎಲ್ಲೂ ಹೋಗೋದಿಲ್ಲ. ನಿನ್ ಮೇಲೆ ಆಣೆ ಅಮ್ಮ. ವಿಷ್ಣು ಇಲ್ಲಿಯೋ? ಇಲ್ಲೇನು ಮಾಡುತ್ತಿದ್ದಾನೆ? ತನ್ನ ಮೃತ್ಯುವಿನ ಪ್ರತೀಕ್ಷೆಯಲ್ಲಿದ್ದಾನೆ. ಕೊಲ್ಲು ಇವನನ್ನು. ಹಿಂದೆ ಸರಿ ವಿಷ್ಣು, ಹೋಗು ಇಲ್ಲಿಂದ. ಇದು ಸ್ವರ್ಗಾಧಿಪತಿ ಕಾಲನೇಮಿಯ ಆದೇಶ. ಅಷ್ಟೇ ಅಲ್ಲ, ದಯೆ ತೋರಿಸುವ ಅಥವಾ ಹಸ್ತಕ್ಷೇಪ ಮಾಡುವ ಮೂರ್ಖತನ ಬೇಡ. ಏಕೆಂದರೆ ಇಂದ್ರ ನನ್ನ ಪರಾಜಿತ ಶತ್ರು. ಮತ್ತೆ ಪರಾಜಿತ ಶತ್ರುವಿನೊಂದಿಗೆ ಹೇಗೆ ವ್ಯವಹರಿಸಬೇಕೆಂದು ವಿಜೇತನ ನಿರ್ಣಯಕ್ಕೆ ಬಿಡಬೇಕು. ನೀನು ಸ್ವತಂತ್ರನೇ ಕಾಲನೇಮಿ.
ಏಕೆಂದರೆ ಸ್ವತಂತ್ರತೆ ಜಗತ್ತಿನ ಪ್ರತಿ ಜೀವಿಗೂ ಮುಖ್ಯವಾದ ಅಧಿಕಾರವಾಗಿದೆ. ಮಾತಿನಲ್ಲಿ ನೀನೆಷ್ಟೇ ಮಧುರ, ನಿಶ್ಚಲ ಮತ್ತು ನಿರ್ಮಲನಾದರೂ ಹೃದಯದಿಂದ ನೀನಷ್ಟೇ ಕಪಟಿ ಮತ್ತು ಮೋಸಗಾರ ವಿಷ್ಣು. ನಾವು ಅಸುರರ ಮೇಲೆ ಇನ್ನೂ ಹೆಚ್ಚು ಕಪಟ. ಇದಕ್ಕಾಗಿಯೇ ನಾವು ಅಸುರರಿಗೆ ಈ ಅಂಧಕಾರದ ಪಾತಾಳ ಲೋಕ ಕೊಟ್ಟೆ ನಿವಾಸ ಸ್ಥಾನವಾಗಿ, ಮತ್ತು ಸ್ವರ್ಗ ನೀಡಿದೆ ಈ ಮಹತ್ವಹೀನ ನಿರುಪಯೋಗಿ ದೇವತೆಗಳಿಗೆ. ಇದು ನಿನ್ನ ಅಜ್ಞಾನವಾಗಿದೆ ಕಾಲನೇಮಿ. ಸೃಷ್ಟಿಯ ಸುವ್ಯವಸ್ಥಿತ ಪಾಲನೆಯೇ ನನ್ನ ಜವಾಬ್ದಾರಿ. ಆದರೆ ಯಾವುದಾದರೂ ಅಸುರ ಸುವ್ಯವಸ್ಥಿತ ಸಂಚಾಲನೆಯನ್ನು ಅವ್ಯವಸ್ಥಿತವಾಗಿಸುವ ಚೇಷ್ಟೆ ಮಾಡಿದರೆ ಅಥವಾ ವಿಧಿಯ ವಿಧಾನವನ್ನೇ ಖಂಡಿಸುವ ಪ್ರಯಾಸ ಮಾಡಿದರೆ ಆಗ ನಾನು ಪ್ರಕಟವಾಗುವೆ. ಅರ್ಥವಿಲ್ಲದ ಮಾತು. ಅರ್ಥ ಅರಿಯುವವರ ಮೇಲೆ ನಿರ್ಧಾರವಾಗುತ್ತದೆ. ಶಬ್ದಗಳ ಸಾಗರದಲ್ಲಿ ಚಿಪ್ಪು ಇದೆ ಮತ್ತು ಮುತ್ತು ಇದೆ. ಶಬ್ದ ಕುಬೇರ, ಶಬ್ದಗಳ ಮುದ್ರಿಕೆ ಮಾಡಿ ಅದನ್ನು ತೊಡಿಸುವುದನ್ನು ನಿನ್ನಿಂದಲೇ ಕಲಿಯಬೇಕು. ಹೋಗಿಬಿಡು ಇಲ್ಲಿಂದ ವಿಷ್ಣು. ನನಗೆ ವಿಜಯದ ಆನಂದ ಅನುಭವಿಸಲು ಬಿಡು. ನನ್ನಿಂದಾಗುವ ಪ್ರಯೋಜನವನ್ನು ಅರಿಯದೆಯೇ ಹೋಗಲು ಹೇಳುತ್ತಿರುವೆಯಾ? ಯಾವ ಪ್ರಯೋಜನ? ಲಾಭವಾಗಲಿದೆ. ಲಾಭ? ನಿನಗೂ ಅದೇ ಕೇಳಿಸಿತಲ್ಲವೇ ನಾನು ಕೇಳಿದಂತೆ. ಲಾಭ? ವಿಷ್ಣುವಿನ ಬಾಯಿಯಲ್ಲಿ ಅವನು ಲಾಭ ಶಬ್ದವನ್ನು ಉಚ್ಚರಿಸಿದ್ದಾನೆ. ಇಲ್ಲ 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 ಇಲ್ಲ, ಸಾಧ್ಯವೇ ಇಲ್ಲ. ವಿಷ್ಣು ಮತ್ತು ಲಾಭ ಎರಡು ಧ್ರುವಗಳ ಅಂತರ. ಇದು ಸಾಧ್ಯವಿಲ್ಲ. ಇದು ವಿಷ್ಣುವಿನ ಒಂದು ಮೋಸ. ಯಾವುದು ದೊಡ್ಡ ಜಾಲ ಇದು. ಸರಿಯಾದ ಮಾತು ಮಹಾರಾಜ. ಈಗಲೇ ತಿಳಿಯುತ್ತದೆ ಮಹಾನ್ ಮೋಸಗಾರನ ರಣನೀತಿ. ನಂದಣ್ಣ ನೋಡಿ, ಗೋಕುಲ ಜನರು ಕಾಳಿಂಗ್ ನಾಗನ ವಿಷಯಕ್ಕೆ ಹೆದರ್ಕೊಂಡು ಗೋಕುಲನೇ ಬಿಟ್ಟು ಹೋಗ್ತಿದ್ದಾರೆ. ಬಸವ, ಕಾಣಿಸ್ತಿದ್ಯಾ? ಎಲ್ಲ ಗೋಕುಲದ ಜನರು ಗೋಕುಲ ಬಿಟ್ಟು ಹೋಗ್ತಿದ್ದಾರೆ. ಹೌದು ನಂದಣ್ಣ, ಗೋಕುಲದಲ್ಲಿ ನೀರೋದು ಸುರಕ್ಷಿತ ಅನ್ನಿಸ್ತಿಲ್ಲ. ನಾನು ಅದನ್ನೇ ಹೇಳಕ್ ಬಂದಿದ್ದೀನಿ. ನಿನ್ ಮಾತಿನ ಅರ್ಥ ಏನು? ಅರ್ಥ ಇಷ್ಟೇ, ನಾನು ಗೋಕುಲ ಬಿಟ್ಟು ಹೋಗ್ತಾ ಇದ್ದೀನಿ. ಆದ್ರೆ ಹಾ ನಂದಣ್ಣ, ಎಲ್ಲಿ ನಮ್ಮ ಮನೆಯವರು ಸುರಕ್ಷಿತವಾಗಿರೋದಿಲ್ವೋ ಅಲ್ಲಿರೋದ್ರಿಂದ ಏನ್ ಲಾಭ? ಆದ್ರೆ ನೀನು ಗೋಕುಲ ಜನರು ಉಸಿರಿದ್ದ ಹಾಗೆ. ನೀನೇ ಹೋಗ್ಬಿಟ್ರೆ ಗೋಕುಲ ಜನರಲ್ಲಿ ಕಾಳಿಂಗನ ಜೊತೆ ಹೋರಾಡೋ ಶಕ್ತಿ ಮತ್ತೆ ಸಾಹಸ ಎರಡೂ ಮುಗ್ದೋಗುತ್ತೆ. ಕೃಷ್ಣನೇ ನಮ್ ಶಕ್ತಿ ಆಗಿದ್ದ. ನಂದರಾಣಿ ಅವನನ್ನೇ ಒಳಗ್ ಕೂಡ ಹಾಕಿದಾಳೆ. ಈಗ ಕೃಷ್ಣನೇ ಇಲ್ಲ ಅಂದ್ಮೇಲೆ ನಾವು ಇನ್ನಿಲ್ಲಿದ್ದು ಏನ್ ಮಾಡಕ್ಕಾಗತ್ತೆ ನಂದಣ್ಣ? ನಂದಣ್ಣ, ನಮ್ಗಿನ್ನ ಅಪ್ಪಣೆ ಕೊಡಿ. ಎಲ್ರೂ ಕ್ಷೇಮವಾಗಿರಿ. ನಂದಣ್ಣ, ಅಣ್ಣ, ಎಲ್ಲ ಗೆಳೆಯರು ಇಲ್ಲೇ ಬಂದ್ರು. ಕಿಟಕಿಯಿಂದ ಇನ್ ಹೇಗೆ? ಅಷ್ಟೇ ಅಲ್ಲ ಕೃಷ್ಣ, ನಾವೆಲ್ಲ ನಿನಗೋಸ್ಕರ ಏನೋ ತಂದಿದೀವಿ. ಏನಣ್ಣ? ನಿಂಗೆ ತುಂಬಾ ಇಷ್ಟವಾಗಿರೋದೇನು? ಬೆಣ್ಣೆ. ಆದ್ರೆ ಅದನ್ನ ಇವಾಗ ತಿನ್ನೋಕ್ ಮನ್ಸಿಲ್ಲ. ಕೃಷ್ಣ, ಅದೆಂತ ವಸ್ತು ಅಂದ್ರೆ ಎಲ್ರೂ ಅದನ್ನ ಹೊಟ್ಟೆ ತುಂಬಾ ತಿಂದ್ಮೇಲೂ ಕೂಡ ಅದ್ರ ರುಚಿಗೋಸ್ಕರ ಮತ್ತೆ ಮತ್ತೆ ತಿಂತಾರೆ. ನನ್ಗೆ ಅರ್ಥನೇ ಆಗ್ತಿಲ್ಲ, ನೀನೇ ಹೇಳು. ಪೇರಳೆ. ಊರ್ ಹೊರಗಿರೋ ತೋಟದಿಂದ ನಿನ್ಗೋಸ್ಕರ ಪೇರಳೆ ಹಣ್ಣ ಕದ್ಕೊಂಬಂದಿದೀವಿ. ತಗೋ ಇದನ್ನ. ಬೇಡ, ಈಗ ನಂಗೆ ತಿನ್ನೋಕ್ ಮನ್ಸಿಲ್ಲ. ಸರಿ ಬಿಡು, ಹೋಗ್ಲಿ ಆಡಕ್ಕಾದ್ರೂ ಬಾ. ಇಲ್ಲ ಗೆಳೆಯ ಜೀವಕ್ಕ, ನಾನು ಈ ಕೋಣೆಯಿಂದ ಹೊರಗೋಗಕ್ಕಾಗಲ್ಲ. ನಮ್ಮಮ್ಮನ ಅನುಮತಿ ಇಲ್ಲ. ನೀವೆಲ್ಲ ಹೋಗಿ ಆಡಿ, ಆಮೇಲೆ ಯಾರು ಗೆದ್ರು ಯಾರು ಸೋತ್ರು ಅಂತ ನನ್ಗೆ ಬಂದು ಹೇಳಿ.
ಕೃಷ್ಣ ನೀನೇನಾದ್ರೂ ಬೇಕಂತ ನನ್ನ ಹತ್ರ ಸೋತೋಗೋ ಭಯಕ್ಕೆ ಆಟ ಆಡೋಕ್ ಬರ್ತಾ ಇಲ್ವಾ? ಗೆಲ್ಲೋದು ಸೋಲೋದು ಆಟದ ಭಾಗ ಅಣ್ಣ, ಅದ್ರಲ್ಲಿ ಯಾಕೆ ಭಯ? ಮತ್ ನೀನ್ ಯಾಕೆ ಬರ್ತಿಲ್ಲ ಆಟ ಆಡೋಕೆ? ನನ್ಗೆ ಇಷ್ಟ ಇಲ್ಲ. ನಾನ್ ಮಾಡೋ ಕೆಲ್ಸದಿಂದ ಅಮ್ಮಂಗೆ ಸ್ವಲ್ಪನೂ ದುಃಖ ಆಗ್ಬಾರ್ದು. ನಾನ್ ಈ ಕೋಣೆಯಿಂದ ಹೋಗೋದು ಅಮ್ಮ ನನ್ನ ಶಂಸಿದ್ದೀನಿ ಅಂದಾಗ, ಹಾಗೆ ಈ ಕೋಣೆಯಿಂದ ಹೊರಗೋಗಕ್ಕೆ ಅನುಮತಿ ಕೊಟ್ಟಾಗ. ಕೃಷ್ಣ, ನೀನ್ ಹೊರಗಡೆನೆ ಬರ್ದೇ ಇದ್ರೆ ನಮ್ಗೆ ಮಾರ್ಗದರ್ಶನ ಮಾಡೋರು ಯಾರು? ಹೌದು ಕೃಷ್ಣ, ನೀನ್ ಇಲ್ದೆ ನಾವು ಒಂಟಿಯಾಗಿದ್ದೀವಿ. ಅರ್ಥ ಆಗುತ್ತೆ ಗೆಳೆಯರಿ, ಆದ್ರೆ ನನ್ನ ಅಮ್ಮನ ಆಸೆನೇ ಎಲ್ಲಕ್ಕಿಂತ ದೊಡ್ಡದು. ನೀವೀಗ ಹೋಗಿ ಆಟದಲ್ಲಿ ಏನೇನಾಯ್ತು ನನ್ಗ್ ಬಂದ್ ಹೇಳಿ. ಲಾಭ ಅದು ನಿನ್ನಿಂದ. ಸ್ವರ್ಗಾಧಿಪತಿ ನಾನು ವಿಷ್ಣು, ಬೇಕಾಗಿಲ್ಲ ನಿನ್ನ ಲಾಭ. ಈಗಲೇ ಹೊರಡು ಮತ್ತು ನನ್ನನ್ನು ಸ್ವರ್ಗಾರೋಹಣದ ಸಿದ್ಧತೆಗೆ ಬಿಡು. ಸರಿಯಾದ ಮಾತು ಕಾಲನೇಮಿ. ಈ ವಿಷ್ಣು ಹೀಗೆ ಧಿಕ್ಕಾರಕ್ಕೆ ಯೋಗ್ಯ. ಹೋಗು. ಸ್ವರ್ಗಾರೋಹಣ, ರಾಜ್ಯಾಭಿಷೇಕ, ನೀನು ಸ್ವರ್ಗವನ್ನೇ ಆಳಲು ಬಯಸುವೆಯಾ? ಆದರೆ ಎಲ್ಲಿಯವರೆಗೆ? ಏನಾದರೂ ಯೋಚನೆ ಮಾಡಿರುವೆಯಾ? ತಾತ್ಪರ್ಯವೇನು? ಈ ಜಗತ್ತಿನಲ್ಲಿ ಎಲ್ಲ ಜೀವಜಂತುಗಳು ನಶ್ವರವೇ. ನೀನು ಕೂಡ ಇಂದು ಸ್ವರ್ಗದ ಸಿಂಹಾಸನದ ಮೇಲೆ ನೀನು ವಿರಾಜಮಾನನಾಗುವೆ. ಕಾಲ ಕಳೆದಂತೆ ನಾಳೆ ಇನ್ಯಾರೋ ಇರುತ್ತಾರೆ ಮತ್ತು ನಂತರದಲ್ಲಿ ಮತ್ಯಾರೋ. ಇದೇ ನಶ್ವರ ಜಗತ್ತಿನ ಸತ್ಯ. ಭವಿಷ್ಯದ ಚಿಂತೆಯಲ್ಲಿ ವರ್ತಮಾನವನ್ನು ನಷ್ಟ ಮಾಡಿಕೊಳ್ಳುವವನು ಮೂರ್ಖನಾಗಿರುತ್ತಾನೆ ವಿಷ್ಣು. ನಿಸ್ಸಂದೇಹ. ಆದರೆ ಸೃಷ್ಟಿಯ ನಿಯಮ ಬದಲಾಗುವುದಿಲ್ಲ. ಅದು ಅಚಲವಾದದು ಮತ್ತು ಚಿರಕಾಲದವರೆಗೆ ಅಚಲವೇ ಆಗಿರುತ್ತದೆ. ಹೇಳಬೇಕೆಂದುಕೊಂಡಿದ್ದೇ ಬೇರೆ, ಹೇಳುತ್ತಿರುವುದೇ ಬೇರೆ. ಸ್ಪಷ್ಟವಾಗಿ ಹೇಳು. ಅಮರತ್ವ. ಅಮರತ್ವ ಪಡೆಯಲು ನಿನಗೆ ಒಂದು ಅವಕಾಶವಿದೆ. ಅಮರತ್ವ? ಹಾ, ನೀನು ಬಯಸಿದರೆ ಅಮರತ್ವ ಪಡೆದುಕೊಂಡು ನೀನು ಶಾಶ್ವತವಾಗಿ ಸ್ವರ್ಗಾಧಿಪತಿಯಾಗಿರಲು ಸಾಧ್ಯ. ಹೇಗೆ? ಅಮೃತದಿಂದ. ಇದೇನು ಕೇಶಿನಿ? ಆ ಮೋಸಗಾರ ವಿಷ್ಣುವಿನ ಮೂಲ ಸ್ವಭಾವದಲ್ಲಿ ಪರಿವರ್ತನೆ ಹೇಗೆ? ಮತ್ತು ಹೇಗೆ ಸಿಗಲಿದೆ ಅಮೃತ? ಅಲ್ಲೇ ಕ್ಷೀರಸಾಗರದ ತಳಾತಳದಲ್ಲಿ. ಒಪ್ಪಿಗೆ. ಆ ಅಮೃತವನ್ನು ಖಂಡಿತ ತರುತ್ತೇನೆ, ಆದರೆ ಈ ದೇವತೆಗಳನ್ನು ವಧಿಸಿದ ನಂತರ ಅಮರನಾಗುತ್ತೇನೆ ಅಮೃತ ಪಾನ ಮಾಡಿ. ಮತ್ತು ಈ ಅಭಿಯಾನದ ಶುಭಾರಂಭ ನಾನು ನಿನ್ನ ವಧೆಯಿಂದ ಮಾಡುತ್ತೇನೆ ಇಂದ್ರ. ಕಾಲನೇಮಿ, ಆಗ ನೀನು ಅಮೃತವನ್ನು ಎಂದಿಗೂ ಪಡೆಯಲಾರೆ. ಏಕೆ? ಏಕೆಂದರೆ ಅಮೃತವನ್ನು ಪಡೆಯಲು ನೀವು ದೇವ ಮತ್ತು ದಾನವರು ಇಬ್ಬರ ಸಮ್ಮಿಳಿತ ಪ್ರಯತ್ನದಿಂದ ಸಾಗರ ಮಂಥನವನ್ನು ಮಾಡಬೇಕು. ಆದರೆ ನೀನಿಲ್ಲಿ ದೇವತೆಗಳನ್ನೇ ವಧಿಸಲು ಹೊರಟಿರುವೆ. ಇದೇ ಸತ್ಯವೆಂದಾದರೆ ನೀಡುತ್ತೇನೆ ಜೀವದಾನ ಈ ದೇವತೆಗಳಿಗೆ ಸ್ವಲ್ಪ ಸಮಯದವರೆಗೆ. ಇಲ್ಲ ಇಲ್ಲ ಇಲ್ಲ, ಕಾಲನೇಮಿ ಬೇಡ. ಕಾಲನೇಮಿ, ಆಗ ನಿನಗೆ ಸಫಲತೆ ಅವಶ್ಯವಾಗಿ ದೊರೆಯುತ್ತದೆ. ಬದುಕಿದೆ ಇಂದ್ರ. ನೀವೆಲ್ಲ ದೇವತೆಗಳು ಸಹ. ಅಮೃತವೇ ನಿಮಗೆ ಜೀವದಾನ ನೀಡಿದೆ. ಆದರೆ ಸಾಗರ ಮಂಥನದ ಬಳಿಕ ಬರುತ್ತೇನೆ. ನನ್ನ ಗುರಿ ಪೂರ್ತಿಯಾಗುತ್ತದೆ. ನಿಲ್ಲು ನಿಲ್ಲು, ಕಾಲ್ನೇಮಿ ಇಲ್ಲ. ಕೊನೆಗೂ ಮೋಸ ಮಾಡಿದ ಆ ವಿಷ್ಣು ಇದು ನಾಗ ಸಾಮ್ರಾಜ್ಯ. ಕಾಳಿಂಗ ನಾಗನ ಭಯವಿರುವ ಅಖಂಡ ಸಾಮ್ರಾಜ್ಯ ಇವತ್ತು ಪೂರ್ತಿಯಾಯ್ತು. ನಾಗವಂಶದ ಸ್ವಪ್ನ. ಓಡಿ ಓಡಿ ಗೋಕುಲವಾಸಿಗಳೇ, ದೂರ ದೂರದ ತನಕ ನಾಗವಂಶದ ಭಯನ ಹರಡಿಸ್ತಾ ಇದ್ದೀನಿ. ನಮಗೆ ಗೌರವ ಕೊಡಿ. ಆಗ ಮುಂದೆ ಇನ್ಯಾರು ನಿರ್ಭಯರಾಗಿರಲ್ಲ. ಒಬ್ಬ ಮನುಷ್ಯನು ಈ ಭೂಮಿ ಮೇಲಿರಲ್ಲ. ಒಂದು ವೇಳೆ ಉಳ್ಕೊಂಡ್ರು
ಅವನು ನನ್ನ ವಿಷಘಾತದಿಂದ ಉಳ್ಕೊಳ್ಳೋದೇ ಇಲ್ಲ. ಇದು ಕಾಳಿಂಗನಾಗನ ಪ್ರತಿಜ್ಞೆ. ನಾರಾಯಣ ನಾರಾಯಣ. ಪ್ರಭು, ಇದೇ ಗೋಕುಲದ ಪವಿತ್ರ ಭೂಮಿಯ ಮೇಲೆ ಕೃಷ್ಣನ ನಯನ ಮನೋಹರ ಲೀಲೆಗಳನ್ನು ನೋಡಿದ್ದೆವು. ಈಗ ಅದೇ ಗೋಕುಲದ ದುರ್ಗತಿಯನ್ನು ನೋಡಿ ನನ್ನ ಹೃದಯ ವ್ಯಾಕುಲವಾಗುತ್ತಿದೆ ಪ್ರಭು. ನಿಮ್ಮಂತಹ ಜ್ಞಾನಿ ದೇವರ್ಷಿಗೆ ಚಿತ್ತವು ಸ್ಥಿರ ಮತ್ತು ದೃಢವಾಗಿರುವುದೇ ಶೋಭಿಸುವುದು ದೇವರ್ಷಿ. ಜ್ಞಾನವಂತ ಪುರುಷನಿಗೆ ಸಂಭಾವ್ಯ ಆಚರಣೆಯೇ ಅವನ ಗುರುತಾಗಿದೆ. ಅವನು ಪ್ರತಿ ಸ್ಥಿತಿಯಲ್ಲೂ ತಟಸ್ಥನಾಗಿರುತ್ತಾನೆ. ಆದರೆ ಪ್ರಭು, ಜ್ಞಾನಕ್ಕೆ ಈ ಗುಣವೂ ಇದೆಯಲ್ಲ, ಅದು ಕರುಣೆ ದಯೆಯ ಶಿಕ್ಷಣ ನೀಡುತ್ತದೆ. ದೇವರ್ಷಿಯ ಹೃದಯದಲ್ಲಿ ಪ್ರತಿಯೊಂದು ಜೀವಿಯ ಬಗ್ಗೆ ಕರುಣೆಯೇ ಇದೆ. ಆ ಅಸಂಖ್ಯ ನಿರ್ದೋಷಿ ಗೋಕುಲವಾಸಿಗಳಿಗಾಗಿ, ಅವರ ಸಂಕಷ್ಟಕ್ಕಾಗಿ ದೇವರ್ಷಿಯು ಚಿಂತಿತರಾಗುವುದು ಸ್ವಾಭಾವಿಕ ಪ್ರಭು. ನಾರಾಯಣ ನಾರಾಯಣ. ನಿಮಗೆ ಕೋಟಿ ಕೋಟಿ ಧನ್ಯವಾದ ಮಾತೆ. ನೀವು ಸರಿಯಾಗಿ ವ್ಯಾಖ್ಯಾನ ನೀಡಿ ನನ್ನ ಯೋಚನೆಗೆ ಪುಷ್ಟಿ ಕೊಟ್ಟಿರಿ. ಹೇಳಿ ಪ್ರಭು, ಗೋಕುಲದ ಕಠಿಣ ಪರಿಸ್ಥಿತಿಗಳು ಈಗ ವಿಕಾರ ರೂಪ ಪಡೆಯುತ್ತಿವೆ. ಪ್ರಭು, ಮನುಷ್ಯರು ಸಾಯುತ್ತಿದ್ದಾರೆ, ಜನರು ರೋಗಗ್ರಸ್ತರಾಗುತ್ತಿದ್ದಾರೆ, ಅವರೆಲ್ಲ ತಮ್ಮ ಊರು ಮನೆಗಳನ್ನು ತೊರೆಯುತ್ತಿದ್ದಾರೆ. ಮತ್ತು ಇವರೆಲ್ಲರ ಸಹಾಯಕ ಪ್ರಭುವು ಅಲ್ಲಿ ತನ್ನ ತಾಯಿ ಯಶೋದೆಯ ಪ್ರಮಾಣದಲ್ಲಿ ಬಂಧಿತನಾಗಿದ್ದಾನೆ. ಇದು ಹೇಗಿದೆ ಎಂದರೆ ಗೋಕುಲವಾಸಿಗಳ ಕಲ್ಯಾಣದ ಎಲ್ಲ ಮಾರ್ಗವು ಮುಚ್ಚಿದಂತಿದೆ ಪ್ರಭು. ಯಶೋದೆ, ಎಚ್ಚರವಾಗಿದೆಯಾ? ನಿದ್ದೆ ಬರ್ತಿಲ್ಲ. ನನ್ನ ಕಣ್ಣಿಂದಾನು ನಿದ್ದೆ ಅನ್ನೋದು ಹಾರು ಹೋಗಿದೆ. ನಿಂಗೊತ್ತಾ, ಇವತ್ತು ಉಳಿದ ಗೋಕುಲ ವಾಸಿಗಳ ಥರ ಬಸವನು ಗೋಕುಲನ ಬಿಟ್ಟು ತಮ್ಮವ್ರ ಜೊತೆ ಹೋಗ್ಬಿಟ್ಟ. ಯಾವ ಗೋಕುಲದ ಬಗ್ಗೆ ನನಗೆ ಹೆಮ್ಮೆ ಇತ್ತೋ ಅದೇ ಗೋಕುಲ ಚೂರು ಚೂರಾಗಿ ನಾಶ ಆಗಿ ಹೋಗ್ತಿದೆ. ನನಗೇನು ಮಾಡಕ್ಕೂ ಆಗ್ತಿಲ್ಲ. ಯಾವತ್ತೂ ನನಗೆ ಇಂಥ ಅನುಭವ ಆಗಿರ್ಲಿಲ್ಲ. ನಂದರಾಜ, ನೀವ್ ದುಃಖ ಪಡ್ಬೇಡಿ. ಆಗೋದೆಲ್ಲ ದೇವ್ರಿಚ್ಛೆ ಇದ್ದಾಗ ಆಗತ್ತೆ. ಇಲ್ಲ ಯಶೋದೆ, ಭಗವಂತ ಯಾವತ್ತೂ ಹೀಗೆ ತನ್ನ ಭಕ್ತರಿಗೆ ನೋವು ಕೊಡಲ್ಲ. ಅವನ ಹತ್ರ ಅಂತೂ ಎಲ್ಲ ಸಮಸ್ಯೆಗೂ ಪರಿಹಾರ ಮೊದ್ಲೇ ಇರುತ್ತೆ. ನಂದರಾಜ, ನೀವ್ ಏನ್ ಹೇಳ್ಬೇಕು ಅಂತಿದ್ದೀರಾ? ನನಗನ್ಸುತ್ತೆ ಈ ಸಮಸ್ಯೆಗೆ ಪರಿಹಾರ ನಮ್ಮ ಮಧ್ಯೇನೆ ಇದೆ ಅಂತ. ಆದ್ರೆ ನಾವೇ ಅದನ್ನ ಗುರ್ತಿಸ್ತಿಲ್ಲ. ಅಂದ್ರೆ ಕೃಷ್ಣ. ಯಶೋದೆ, ಯೋಚನೆ ಮಾಡು. ಈ ಕಾಳಿಂಗನ ಸಮಸ್ಯೆಗೆ ಪರಿಹಾರ ನಮ್ ಕೃಷ್ಣನೇ ಆದ್ರೆ? ನಂದರಾಜ, ಮತ್ತೆ ಈ ಮಾತನ್ನ ಯಾವತ್ತಿಗೂ ಹೇಳ್ಬೇಡಿ. ಯಶೋದೆ, ನನ್ನ ಮಾತನ್ನ ಅಪಾರ್ಥ ಮಾಡ್ಕೋಬೇಡ. ನಮ್ ಕೃಷ್ಣನ್ ಮೇಲೆ ಭಗವಂತನ ತುಂಬಾ ದೊಡ್ಡ ಕೃಪೆ ಇದೆ. ಹಾಗಾಗಿ ಎಷ್ಟೇ ರಾಕ್ಷಸರು ನಮ್ಮ ಗೋಕುಲದ ಮೇಲೆ ದಾಳಿ ಮಾಡಿದ್ರು ಅವರೆಲ್ಲರೂ ಕೂಡ ನಮ್ ಕೃಷ್ಣನ್ ಎದುರಿಗೆ ಸೋತಿದ್ದಾರೆ. ಎಂತ ತಂದೆ ನೀವು ನಂದರಾಜ. ನೀವ್ ನಿಮ್ ಮಗನ್ನ ಜಗತ್ತಲ್ಲೇ ವಿಷಕಾರಿ ಸರ್ಪ ಕಾಳಿಂಗ ನಾಗನ ಜೊತೆ ಯುದ್ಧ ಮಾಡಕ್ ಕಳಿಸ್ತಿದ್ದೀರಾ? ಆ ಪುಟಾಣಿ ಮುಗ್ಧ ಬಾಲಕನ್ನ ಆ ಸರ್ಪಕ್ಕೆ ಆಹಾರವಾಗಿ ಕೊಡ್ತಿದ್ದೀರಾ? ಸ್ವಲ್ಪನೂ ಪ್ರೀತಿ ಇಲ್ವಾ ನಿಮ್ ಹೃದಯದಲ್ಲಿ? ಯಶೋದೆ, ನಾನೊಂದ್ ತಂದೆ. ಈಗ ನಾನೆಲ್ಲಿ ಹೇಳ್ದೆ ನಮ್ ಕೃಷ್ಣ ಕಾಳಿಂಗನ್ ಜೊತೆ ಯುದ್ಧ ಮಾಡ್ಲಿ ಅಂತ? ನಾನ್ ಹೇಳ್ತಿರೋದು ಇಷ್ಟೇ. ನಮ್ ಕೃಷ್ಣ ಗೋಕುಲ ಜನರ ಮಧ್ಯೆ ಇದ್ದು ಅವ್ರಿಗೆ ಧೈರ್ಯ ಹೇಳಿ. ನಂದರಾಜ, ನಾನ್ ನಿಮ್ ಮಾತನ್ ಕೇಳಲ್ಲ. ಮತ್ತೆ ಏನಾದ್ರೂ ನೀವ್ ಹಠ ಮಾಡಿದ್ರೆ ನಾನ್ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ನಾನ್ ನನ್ ಕೃಷ್ಣನ್ ಕರ್ಕೊಂಡು ಗೋಕುಲದಿಂದ ಹೊರಟೋಗ್ತೀನಿ. ಯಶೋದೆ, ಯಶೋದೆ, ಕೃಷ್ಣ, ನನ್ನನ್ನ ಕಾಳಿಂಗನಿಂದ ನೀನೇ ಕಾಪಾಡ್ಬೇಕು. ಇವನ್
ವಿಷದಿಂದಾಗಿ ನನಗೆ ತೊಂದರೆ ಆಗ್ತಿದೆ. ನಿನ್ನ ಭಕ್ತಿನ ಕಾಪಾಡು ಕೃಷ್ಣ, ಕಾಪಾಡು. ಈ ಯಮುನಾಳ ಕರೆಯನ್ನ ಆಲಿಸು. ನಾನು ಗೆದ್ದೇ ಬಿಟ್ಟೆ. ಯಮುನೆಯಲ್ಲಿ ಇರುವ ನೀರನ್ನಷ್ಟು ನಾನು ವಿಷದಿಂದ ತುಂಬಿಸಿ ಬಿಟ್ಟೆ. ಈಗ ಯಮುನೆಯ ಜೊತೆಗೆ ಈ ಭೂಮಿ ಮೇಲಿರೋ ಎಲ್ಲಾ ನೀರನ್ನು ನಾನು ವಿಷ ಮಾಡ್ಬಿಡ್ತೀನಿ. ಇಲ್ಲಿರೋ ಪೂರ್ತಿ ಧರೆಯನ್ನ ಧಾರಾಶಾಹಿ ಮಾಡ್ಬಿಡ್ತೀನಿ. ಆಗ ಇಲ್ಲಿರೋ ಜನರೆಲ್ಲ ನನ್ನ ಹತ್ರ ಬಂದು ತಮ್ಮ ಜೀವದ ಭಿಕ್ಷೆ ಕೇಳ್ತಾರೆ. ನಾರಾಯಣ ನಾರಾಯಣ. ಪ್ರಭು, ನೀವು ಈ ವಿಷಕಾರಿ ಕಾಳಿಂಗನ ಕುಕೃತ್ಯವನ್ನು ನೋಡಿಯೂ ಮೌನವಾಗಿರುವಿರಿ ಪ್ರಭು. ನಿಮ್ಮದು ಇದೆಂತಹ ಲೀಲೆ? ದೇವರ್ಷಿ, ರಾತ್ರಿ ಎಷ್ಟು ಭಯಂಕರ ಮತ್ತು ಕರಾಳವಾಗಿದ್ದರೂ ಅದು ಅಷ್ಟೇ ಸುಂದರವಾಗಿ ಹೊಳೆಯುತ್ತಿರುತ್ತದೆ. ಪ್ರತಿಯೊಂದು ಕ್ರಿಯೆಯ ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ. ಹಾಗೆಯೇ ಈ ಕ್ರಿಯೆ ಪ್ರತಿಕ್ರಿಯೆ ಕಾಲಚಕ್ರದ ಗತಿಗೆ ಆಧಾರವಾಗಿದೆ. ಕ್ಷಮೆ ಕೋರುತ್ತೇನೆ ಪ್ರಭು, ಆದರೆ ನನಗೇನು ಅರ್ಥವಾಗುತ್ತಿಲ್ಲ ಪ್ರಭು. ದೇವರ್ಷಿ, ಕಾಳಿಂಗನಾಗನ ಕ್ರಿಯೆಗೆ ಸಂಬಂಧಿಸಿದ ಪ್ರತಿಕ್ರಿಯೆ ಮನುಷ್ಯರಲ್ಲಾಗುತ್ತಿದೆ. ಹಾಗಿರುವಾಗ ದೇವಿಶಕ್ತಿಗಳು ಅದರಿಂದ ಹೊರತಾಗಿಲ್ಲ. ಅಂದರೆ ಪ್ರಭು, ಆ ಸಮಯ ಅತ್ಯಂತ ನಿಕಟವಾಗಿದೆ ದೇವರ್ಷಿ. ಈಗ ಸಂಪೂರ್ಣ ಜಗತ್ತಿಗೆ ಕೃಷ್ಣನ ದಿವ್ಯ ಲೀಲೆಯ ದರ್ಶನವಾಗುತ್ತದೆ. ನಾರಾಯಣ ನಾರಾಯಣ. ಮತ್ತೆ ನಿಮ್ಮ ಈ ಲೀಲೆಯನ್ನು ನಾನು ಬಹಳ ಧ್ಯಾನದಿಂದ, ಏಕಾಗ್ರತೆಯಿಂದ ಮತ್ತು ಸಮೀಪದಿಂದ ನೋಡಬೇಕು ಪ್ರಭು. ನಾರಾಯಣ ನಾರಾಯಣ. ಕೃಷ್ಣ, ಓ ಕೃಷ್ಣ, ಕೃಷ್ಣ, ನೀನು ಮತ್ತಿನೇನ್ ದಿವ್ವನಾ? ಆಗಿಂದ ಬಾಗ್ಲು ಬಡಿತಾ ಇದ್ದೀನಿ. ಬಾಗ್ಲು ತೆಗಿತ್ಯೋ ಇಲ್ಲ ಹೊರಗೆ ನಿಲ್ಲಿಸ್ತ್ಯಾ? ಸರಿ, ಇರು ತೆಗಿತೀನಿ. ಬೇಗ ಒಳಗ್ ಬರದಿ. ಈ ಬುಟ್ಟಿಲಿ ಏನ್ ತಂದಿದ್ಯಾ ರಾಧಿ? ನೀನ್ ಇಡೀ ದಿನ ಕೋಣೆಯಲ್ಲೇ ಇದ್ದೆ, ನನ್ ಮನ್ಸು ಕೇಳಲಿಲ್ಲ, ಅದಕ್ಕೆ ಊಟ ತಂದಿದ್ದೀನಿ. ಬಾ ತಿನ್ನು. ಇಲ್ಲ, ನನ್ಗೆ ಹಸು ಇಲ್ಲ. ಹಸಿವಿಲ್ವಾ? ಇಲ್ಲ. ಆದ್ರೆ ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನಿನಗೆ ಹಸುವಾಗಿದೆ ಅಂತ. ಈಗ ತಿನ್ನು. ನೀನೇನೋ ಯೋಚನೆ ಮಾಡ್ಬೇಡ, ನಾನು ನಿನ್ಗೋಸ್ಕರ ಮಾಡ್ಕೊಂಡ್ ಬಂದಿದ್ದೀನಿ. ಹೇಳಿದ್ನಲ್ಲ ಹಸುವಾಗ್ತಿಲ್ಲ. ಅಮ್ಮ ಬೈದ್ರು ಅಂತ ಕೋಪ ಮಾಡ್ಕೋಬಾರ್ದು. ಅವಳ ಬೈಗಳದಲ್ಲೂ ಪ್ರೀತಿ ಇರುತ್ತೆ ಗೊಲ್ಲ. ಅದ್ ನಂಗೆ ಗೊತ್ತು ರಾಧೆ, ಆದ್ರೆ ಅಮ್ಮ ನನ್ಗೆ ಇದೇ ಮೊದಲನೇ ಸಲ ಇಷ್ಟವರೆಗೆ ಬೈದಿತ್ತು. ಅದು ಯಾಕಂದ್ರೆ ನೀನು ಕಾಳಿಂಗ ನಾಗನ್ ಜೊತೆ ಹೋರಾಡಬಾರ್ದು ಅಂತ. ಆದ್ರೆ ನನ್ಗೆ ಶಕ್ತಿ ಇದೆ ಅವನ್ನ ಎದುರಿಸೋಕೆ. ಆದ್ರೆ ಇದು ನಿನ್ಗೂ ಗೊತ್ತಿದೆಯಲ್ಲ. ಹೌದು ಗೊತ್ತು, ಆದ್ರೆ ಕೃಷ್ಣ ಅವನು ಕಾಳಿಂಗ ನಾಗ, ಜಗತ್ತಲ್ಲೇ ತುಂಬಾ ವಿಷ ಇರೋ ನಾಗ. ಅವನ್ ವಿಷಯದಿಂದ ಇಡೀ ಬ್ರಜಮಂಡಲದ ಜನ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಕಾಪಾಡ್ಬೇಕಲ್ಲ ಬ್ರಜಮಂಡಲನ. ಆದ್ರೆ ಅತ್ತೆ ನಿನ್ನ ಅವನಿಂದ ಕಾಪಾಡ್ತಾ ಇದ್ದಾರೆ. ಅವಳು ಅಮ್ಮ ಕೃಷ್ಣ. ಜಗತ್ತಿನ ಎಲ್ಲ ಅಮ್ಮಂದ್ರು ಹೀಗೆ ಇರ್ತಾರೆ. ಎಲ್ಲ ಅಮ್ಮಂದಿರ್ ಮನ್ಸು ಕೂಡ ಹೀಗೆ ಇರುತ್ತೆ. ನಿನಗ್ ಗೊತ್ತಾ, ಹರಿಹರ್ ಮಾವ ಎಷ್ಟು ದೊಡ್ಡವರು. ಅವ್ರೇನಾದ್ರು ಹೊತ್ತಿಗೆ ಸರಿಯಾಗಿ ಊಟ ಮಾಡ್ದಿದ್ರೆ ಅವ್ರಮ್ಮ ಈಗ್ಲೂ ಅವ್ರಿಗೆ ಬೈತಾರೆ. ನನ್ನಮ್ಮ ನನಗೇನ್ ಕಡಿಮೆ ಬೈತಾಳಾ? ನಿನಗೆ ಅತ್ತೆ ಒಂದೇ ದಿನ ಬೈದಿದ್ದು, ನಿನ್ನಿಂದಾಗಿ ನಾನಂತೂ ದಿನ ಬೈಸ್ಕೋತೀನಿ. ಇವತ್ತು ಬೈಸ್ಕೋತೀನಿ. ಮತ್ತೆ ಬಂದು ಇಲ್ಲಿಗೆ ನಿನಗೆ ತಿನ್ಸೋಕೆ. ನೀನ್ ತಿನ್ನು, ನಾನು ಹೋಗ್ತೀನಿ. ಇಲ್ದಿದ್ರೆ ಇಲ್ಲ ಅಂದ್ರೆ ನಾನು ಹಸ್ಕೊಂಡ್ ಕೂತಿರ್ತೀನಿ. ಅಂದ್ರೆ ನೀನ್ ಇನ್ನೂ ಊಟ ಮಾಡಿಲ್ವಾ? ಏನು ತಿಂದಿಲ್ವಾ ನೀನು? ಇಲ್ಲ. ಹ ತಿಂದೆ, ನಾನು ಹೊಟ್ಟೆ ತುಂಬಾ ತಿಂದೆ. ಮತ್ತ್ಯಾಕ್ ನೀನ್ ಹೊಟ್ಟೆ ಗುಡುಗುಡು ಅಂತಿದೆ? ನನ್ ಹೊಟ್ಟೆನೇ ಕೇಳು, ನನ್ಗೇನ್ ಗೊತ್ತು. ಆದ್ರೆ ನನ್ ಗೊತ್ತಾಯ್ತು ರಾಧೆ. ಏನ್ ಗೊತ್ತಾಯ್ತು? ಏನಂದ್ರೆ ನಾನ್ ತಿಂದಿಲ್ಲ ಅಂತ ನೀನು ಏನು ತಿಂದಿಲ್ಲ. ಅರೆ ತಿಳಿತಲ್ವಾ, ಈಗ ತಿನ್ನು. ಒಬ್ನೇ ತಿನ್ನಕ್ಕಾಗಲ್ಲ ರಾಧೆ, ಪ್ರತಿದಿನ ಅಮ್ಮ ಮುಂದ್ ಕೂತ್ಕೋತಾಳೆ ಊಟ ಮಾಡುವಾಗ. ಇವತ್ತು ಅಮ್ಮ ಇಲ್ದಿದ್ರೆ ಏನಾಯ್ತು? ನಾನಿದ್ದೀನಲ್ಲ, ನಿನ್ ಮುಂದೆ ಕೂತ್ಕೋತೀನಿ, ತಿನ್ನು. ಬರೀ ನನ್ ಮುಂದೆ ಕೂತ್ಕೊಳ್ಳೋದಲ್ಲ, ನನ್ ಜೊತೆ ತಿಂದ್ರೆ ನಾನು ತಿಂತೀನಿ. ಸರಿ, ಈಗ ನೀನು ತುಂಬಾ ತಡ ಮಾಡಬೇಡ, ಹಸಿವು ತಡಿಯಕ್ಕಾಗ್ತಿಲ್ಲ. ಸರಿ ರಾಧೆ, ಬಾ ತಿನ್ನೋಣ.